ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನಗಳಿಂದ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ, ಒಂದು ಹೆಸರು, ಒಂದು ಆ ವಸ್ತುವಿನ ಹಿಂದೆ ತಾನು ಯಾವ ರೀತಿಯಾಗಿ ಪ್ರಕಟಪಡಿಸಿಕೊಂಡನು ಎಂಬುದಾಗಿ ನಾವು ಹಲವಾರು ಭಕ್ತರ ಮೂಲಕವಾಗಿ ಒಂದು ಹಳೆಯ ವಿಡಿಯೋಗಳಲ್ಲಿ ನಾವು ಅದನ್ನ ಧ್ಯಾನವನ್ನ ನಾವು ಮಾಡಿದ್ದೇವೆ. ಈ ದಿನದಲ್ಲಿ ನಾವು ಅಬ್ರಾಮನ ಕುರಿತು ನಾವು ಧ್ಯಾನವನ್ನ ಮಾಡ್ಲಿಕ್ಕಿದ್ದೇವೆ. ನಿನ್ನೆ ನಾವು ಅಬ್ರಾಮನ ಕುರಿತು ನಾವು ಧ್ಯಾನವನ್ನ ಮಾಡಿದ್ವಿ. ದೇವರು ಅಬ್ರಾಮನನ್ನ ಕರೆಯುವಾಗ ಅವನಿಗೆ ಒಂದು ವಾಗ್ದಾನವನ್ನ ಅವರಿಗೆ ನೀಡುತ್ತಾರೆ. ನಾನು ನಿನ್ನನ್ನ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿಯಾಗಿರುವೆ ಎಂಬುದಾಗಿ ದೇವರು ಅಬ್ರಾಮನಿಗೆ ಒಂದು ವಾಗ್ದಾನ ವಚನವನ್ನ ನೀಡುತ್ತಾರೆ. ಆ ವಾಗ್ದಾನ ವಚನವನ್ನ ಅಬ್ರಾಮನು ನಂಬಿ ದೇವರು ಹೇಳಿದ ಮೇರೆಗೆ ತನ್ನ ಸ್ವಂತ ಸ್ವದೇಶವನ್ನ, ಬಂಧು ಬಳಗದವರನ್ನ ಬಿಟ್ಟು ಅವನು ಬರುತ್ತಾನೆ. 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 2ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು. ಅದು ಕೆಳಗಡೆ ನಾವು ನೋಡುವಾಗ ದೇವರು ಅಬ್ರಾಮನನ್ನ ಆಶೀರ್ವದಿಸಿರೋದ್ರಿಂದ ಅಲ್ಲಿ ನೋಡುವಾಗ ಅವನು ಬಹು ಐಶ್ವರ್ಯವಂತನಾಗ್ತಾನೆ. ಅವನಿಗೆ ಪಶು ಪಕ್ಷಿಗಳು, ಪ್ರಾಣಿ ಹಾಗೂ ಬೆಳ್ಳಿ ಬಂಗಾರವೆಲ್ಲವೂ ಅಲ್ಲಿ ಅವನಿಗೆ ಬಂದು ಸೇರುತ್ತದೆ. ಈ ಲೋಕದಲ್ಲಿ ನಮಗೆ 3 ವಿಧವಾದಂಥ ಆಶೀರ್ವಾದಗಳು ಉಂಟು. ಮೊದಲನೇದು ಆತ್ಮಿಕ ಆಶೀರ್ವಾದ, ಲೌಕಿಕ ಆಶೀರ್ವಾದ, ಶಾರೀರಿಕ ವಿಧವಾದಂಥ ಆಶೀರ್ವಾದ. ಇದರಲ್ಲಿ ದೇವರ ಅಬ್ರಾಮನಿಗೆ ಲೌಕಿಕ ವಿಧವಾದ ಆಶೀರ್ವಾದವನ್ನ ದೇವರು ನೀಡುತ್ತಾರೆ. ಅವನು ಐಶ್ವರ್ಯವಂತನಾಗ್ತಾನೆ, ಅವನಿಗೆ ಬೆಳ್ಳಿ ಬಂಗಾರವು ಅವನಿಗೆ ಬರುತ್ತದೆ. ಅದೇ ರೀತಿಯಲ್ಲಿ ಅವನಿಗೆ ಪಶು ಪಕ್ಷಿಗಳು ಅವನಿಗೆ ಬಂದು ಸೇರುತ್ತದೆ. ಆ ದೇವರು ಅವನನ್ನು ಆಶೀರ್ವದಿಸಿದ್ದನ್ನ ಮುಂದೆ ನಾವು ನೋಡುವಾಗ ಅಲ್ಲಿ 4ನೇ ವಚನದ ಕೊನೆಯ ಭಾಗದಲ್ಲಿ, ಪೂರ್ವದಲ್ಲಿ ಗೂಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನ ಹೇಳಿಕೊಂಡು ಆರಾಧಿಸಿದನು. ದೇವರು ಅವನನ್ನು ಆಶೀರ್ವದಿಸಿದನ್ನ ನೆನೆಸಿ ಅವನು ಏನ್ ಮಾಡ್ತಾನಂತ ಹೇಳಿದ್ರೆ, ದೇವರಿಗೋಸ್ಕರ ಯಜ್ಞವೇದಿಯನ್ನ ಕಟ್ಟಿ ಅವನು ದೇವರನ್ನ ಆರಾಧನೆ ಮಾಡುತ್ತಾನೆ. ಎಂತ ಒಳ್ಳೆಯ ಒಂದು ಕಾರ್ಯ! ಅಬ್ರಾಮನು ದೇವರು ಅವನನ್ನು ಆಶೀರ್ವದಿಸಿದನ್ನ ನೆನೆಸಿ ಅವನು ದೇವರಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಿ ಅವನು ಆರಾಧನೆ ಮಾಡುತ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮೇಲುಗಳನ್ನ, ಆಶೀರ್ವಾದವನ್ನ ದೇವರು ಕೊಟ್ಟಿದ್ದರೋ ಅದನ್ನ ನೆನೆಸಿ ನಾವು ದೇವರಿಗೆ ನಾವು ದೇವರನ್ನ ಆರಾಧನೆ ಮಾಡುವಾಗ, ದೇವರನ್ನ ಮಹಿಮೆ ಪಡಿಸುವಾಗ, ದೇವರನ್ನ ಉನ್ನತ ಪಡಿಸುವಾಗ ಆತನು ಅದನ್ನ ನನ್ನಿಂದ ನಿಮ್ಮಿಂದ ಆತನು ಬಯಸುವಂತವರಾಗಿದ್ದಾರೆ. ದೇವರು ನಮ್ಮನ್ನು ಆಶೀರ್ವದಿಸಿದ ಕಾರ್ಯಗಳನ್ನ ನೆನೆಸಿ ನಾವು ದೇವರನ್ನ ಸ್ತುತಿಸುವಾಗ, ದೇವರನ್ನ ಆರಾಧಿಸುವಾಗ, ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ, ಆತನ ಕೃಪೆಯನ್ನ, ಆತನ ದಯೆಯನ್ನ, ಆತನ ಉಪಕಾರವನ್ನ ನೆನೆಸಿ ಆತನನ್ನ ನಾವು ಮಹಿಮೆ ಪಡಿಸುವಾಗ ದೇವರು ಅದರಲ್ಲಿ ಬಹಳ ಸಂತೋಷಗೊಳ್ಳುತ್ತಾರೆ. ಇವತ್ತು ನಾವು ಸಹ ಅಬ್ರಾಮನ ವಂಶದವರಾಗಿದ್ದೇವೆ. ನಾವು ಗಲಾತ್ಯ ಬರೆದ ಪುಸ್ತಕದಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರದ ಎಲ್ಲ ಶಾಪಗಳಿಂದ ದೇವರು ನಮ್ಮನ್ನು ಬಿಡಿಸಿ ನಮಗೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವನ್ನ ಕ್ರಿಸ್ತೇಸುವಿನ ಮೂಲಕ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ದೇವರು ಅವತ್ತು ಅಬ್ರಾಮನನ್ನ ಹೇಗೆ ಆಶೀರ್ವದಿಸಿದ್ರು, ಆ ಎಲ್ಲ ಆಶೀರ್ವಾದಗಳನ್ನ ಯೇಸು ಕ್ರಿಸ್ತನ ಮೂಲಕ ಅದೆಲ್ಲ ನಮಗೆ ಅನುಗ್ರಹಿಸಲ್ಪಟ್ಟಿದೆ. ಎಫೆಸ 1ನೇ ಅಧ್ಯಾಯ 3ನೇ ವಾಕ್ಯದ ಪ್ರಕಾರ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತೇಸುವಿನ ಮೂಲಕ ಅನುಗ್ರಹಿಸಲ್ಪಟ್ಟಿದೆ. ನಾವು ದೇವರು ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸದೆ, ದೇವರೇ ನೀವು ನನ್ನನ್ನು ಕ್ರಿಸ್ತೇಸುವಿನ ಮೂಲಕ ಆಶೀರ್ವದಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಈ ಒಂದು ಸತ್ಯವನ್ನ ನಾವು ತಿಳಿದುಕೊಂಡು ಆ ಕಾರ್ಯಗಳಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡುವಾಗ ನಾವೇನ್ ಮಾಡುತ್ತೇವೆ ಅಂತ ಹೇಳಿದ್ರೆ, ಆ ಒಂದು ಆಶೀರ್ವಾದವನ್ನ ನಮಗೆ ನಾವು ಸ್ವಾಧೀನವನ್ನ ನಾವು ಮಾಡಿಕೊಳ್ಳುತ್ತೇವೆ. ಇವತ್ತು ದೇವರ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಆಶೀರ್ವದಿಸಲ್ಪಟ್ಟವರು. ಅಬ್ರಾಮನ ಆಶೀರ್ವಾದ ನಿಮಗೆ ಸ್ವಂತ. ಯಾಕೆಂದ್ರೆ ಕ್ರಿಸ್ತೇಸು ನಿಮ್ಮಲ್ಲಿ ಬಂದಿರೋದ್ರಿಂದ, ನೀವು ಆತನ ನಂಬಿರೋದ್ರಿಂದ, ಆತನಲ್ಲಿ ಅಬ್ರಾಮನಲ್ಲಿ ಇದ್ದಂತೆ ಎಲ್ಲ ಆಶೀರ್ವಾದಗಳು ಕ್ರಿಸ್ತೇಸುವಿನ ಮೂಲಕ ನಿಮಗೆ ಅನುಗ್ರಹಿಸಲ್ಪಟ್ಟಿದೆ. ಅದರಿಂದ ದೇವರು ನಿಮ್ಮನ್ನ ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.